ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಸೋಮೇಶ್ವರ ಬೀಚ್ ನೋಡೋಕ್ಕೆ. ಇದು ಬೈಂದೂರು ತಾಲೂಕಲ್ಲಿದೆ. ಮಳೆಗಾಲ ಆಗಿರೋದ್ರಿಂದ ಸಮುದ್ರನ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಇದೊಂದು ಟೂರಿಸ್ಟ್ ಪ್ಲೇಸು. ಇಲ್ಲಿಗೆ ಯಾವ ಟೈಮಲ್ಲಾದರೂ ಜನ ಅಂತೂ ಇದ್ದೇ ಇರ್ತಾರೆ. ಮಳೆಗಾಲ ಆಗಿರ್ಬೋದು, ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ ಯಾವತ್ತೂ ಇಲ್ಲಿ ಜನ ಕಡಿಮೆನೇ ಆಗಲ್ಲ. ನಾವು ಮೊದಲಿಗೆ ಸನ್ಸೆಟ್ ನೋಡುವ ಅಂತ ಹೇಳಿ ಮೆಟ್ಲು ಹತ್ಕೊಂಡು ಹೋದ್ವಿ. ಮಳೆ ಬಂದಿರೋದ್ರಿಂದ ಸ್ಟೆಪ್ಪೆಲ್ಲ ಜಾರ್ತಾ ಇತ್ತು. ಹಾಗೆ ನಾವು ನಿಧಾನಾಗಿ ಹತ್ಕೊಂಡು ಮೇಲೆ ಹೋದ್ವಿ. ಫೈನಲಿ ಸನ್ಸೆಟ್ ಪಾಯಿಂಟ್ ಹತ್ರ ರೀಚ್ ಆದ್ವಿ. ಹೋಗ್ತಾ ಇರುವಾಗಲೇ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಒಬ್ಬರು ಕಾಯ್ತಾ ಇದ್ರು. ಅವ್ರು ಯಾರಪ್ಪ ಅಂತ ಹೇಳಿದರೆ ನೀವೇ ನೋಡಿ, ಇವರೇ. ನಾವು ಅಂದ್ಕೊಂಡಿರೋ ಥರ ಅಲ್ಲಿ ಸನ್ಸೆಟ್ ನೋಡೋಕ್ಕಾಗಿಲ್ಲ. ಯಾಕಂತ ಹೇಳಿದರೆ ವೆದರು ಮಳೆಗಾಲ ಆಗಿರೋದ್ರಿಂದ ಸನ್ಸೆಟ್ ನೋಡೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು ವೆದರು. ಫುಲ್ಲು ಚಳಿಗಾಳಿ ಬೀಸ್ತಾ ಇತ್ತು, ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು. ಹಾಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಇದೆ. ಇಲ್ಲೊಂದು ಲೈನ್ಸ್ ಕೂಡ ಮೆನ್ಷನ್ ಮಾಡಿದರು. ಹೇಳಬೇಕಂತ ಹೇಳಿದರೆ, ನಾವು ಪ್ರಕೃತಿನ ಎಷ್ಟು ಖುಷಿ ಪಡಿಸ್ತೀವೋ ಹಾಗೆ ಪ್ರಕೃತಿ ನಮ್ಮನ್ನು ಕೂಡ ಖುಷಿ ಪಡಿಸುತ್ತೆ ಅಲ್ವಾ. ಹಾಗೆ ಇಲ್ಲೇ ಮಕ್ಕಳ ಆಡೋಕ್ಕೆ ಒಂದು ಜೋಕಾಲಿ ಇತ್ತು, ಜಾರ್ಬಂಡಿ ಇತ್ತು. ನಾನು ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಹಾಗೆ ಒಂದು ರೌಂಡು ಜೋಕಾಲಿನ ಆಡಿದೆ. ಹಾಗೆ ಸ್ಟೆಪ್ ಹತ್ಕೊಂಡು ಮೇಲೆ ವ್ಯೂ ಪಾಯಿಂಟ್ ಹತ್ರ ಬಂದೆ. ಅಲ್ಲಿ ತುಂಬ ಜನ ಎಲ್ಲ ಇದ್ದರು, ಬೇರೆಯವರು. ಹಾಗೆ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಇವರು ಕೂಡ ಇದರಲ್ಲಿ. ಇದು ವ್ಯೂ ಪಾಯಿಂಟು. ಇಲ್ಲಿ ಬಲಗಡೆ ಇರುವಂತಹದ್ದು ಸಮುದ್ರ, ಎಡಗಡೆ ಇರುವಂತಹದ್ದು ನದಿ. ಅಲ್ಲೇ ನೀವು ನೋಡ್ತಾ ಇದ್ದೀರಲ್ವ, ಅದೆರಡು ಸಂಗಮ ಆಗುವಂತಹ ಜಾಗ ಇದು. ಇದೇ ಇಲ್ಲಿನ ವಿಶೇಷ. ಏನಪ್ಪ ಅಂತ ಹೇಳಿದರೆ ಇದೇ ಇಲ್ಲಿ ವಿಶೇಷ. ಈ ನದಿ ಹೆಸರು ಏನಪ್ಪ ಅಂತ ಹೇಳಿದರೆ ಸುಮನಾ ನದಿ. ಈ ಸುಮನಾ ನದಿ ಸಮುದ್ರವನ್ನು ಸೇರುವ ಸ್ಥಳ ಇದು. ಹಾಗೆ ನಾವು ಆ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಸಮುದ್ರದ ಅಲೆಗಳ ಶಬ್ದವನ್ನು ನೋಡಿ ಖುಷಿ ಪಡ್ತಾ ಇದ್ವಿ. ಆವಾಗ ಸಡನ್ಲಿ ಒಂದು ಮನಸ್ಸಿಗೆ ಬಂದಂಥ ಲೈನ್ ಏನಪ್ಪ ಅಂತ ಹೇಳಿದರೆ, ಅಲೆಗಳು ಕೆಡುತ್ತವೆ, ಮುರಿದು ಬೀಳುತ್ತವೆ, ಆದರೂ ಕೂಡ ಅದು ಮತ್ತೆ ಮತ್ತೆ ತಲೆ ಎತ್ತುತ್ತೆ. ಬದುಕು ಕೂಡ ಹಾಗೆ ಅಲ್ವಾ. ಲೈಫಲ್ಲಿ ಎಷ್ಟೇ ಕಷ್ಟ ಬಂತು ಅಂದರೂ ಕೂಡ ನಾವು ಯಾವತ್ತೂ ಸೋಲನ್ನು ಒಪ್ಕೊಳ್ಬಾರ್ದು. ಮತ್ತೆ ಮತ್ತೆ ಪುಡಿದೇಳುವಂತಹ ಛಲ ನಮ್ಮಲ್ಲಿ ಯಾವತ್ತೂ ಇರಬೇಕು. ಸಮುದ್ರದ ಅಲೆಗಳು ನನಗೆ ಹೇಗೆ ಕೇಳಿಸ್ತಾ ಇತ್ತು ಅಂದರೆ, ಲೈಫಲ್ಲಿ ಯಾವತ್ತೂ ನೀನು ಗಿವ್ ಅಪ್ ಮಾಡಬೇಡ, ನೆವರ್ ಗಿವ್ ಅಪ್ ಅಂತ ಹೇಳೋ ಥರ ಕೇಳಿಸ್ತಾ ಇತ್ತು. ಹಾಗೆ ಅಲ್ಲಿಂದ ಹೇಳ್ಕೊಂಡು ಬಂದು ನಾನು ಬಂದಿದ್ದೆ ಸೋಮೇಶ್ವರ ಬೀಚಲ್ಲಿರುವಂತಹ ಶಿವನ ಟೆಂಪಲ್ಗೆ. ಸೋಮೇಶ್ವರ ದೇವಸ್ಥಾನಕ್ಕೆ ತುಂಬ ಜನ ವಿಸಿಟ್ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದರೆ, ಇಲ್ಲಿ ವರ್ಷಕ್ಕೆ ಒಮ್ಮೆ ಕರ್ಕಾಟಕ ಅಮಾವಾಸ್ಯೆ ಅಂತ ಹೇಳಿ ಹಬ್ಬ ಮಾಡ್ತಾರೆ. ಕರ್ಕಾಟಕ ಅಮಾವಾಸ್ಯೆ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ, ಇಲ್ಲಿರುವಂತಹ ಶಿವನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಸಮುದ್ರ ಸ್ನಾನ ಮಾಡುವುದೇ ಇಲ್ಲಿನ ವಾಡಿಕೆ. ಹಾಗೆ ಈ ಕಡೆ ಕೆಳಗಡೆ ಹೋದರೆ ಇಲ್ಲಿ ನಾಗತೀರ್ಥ ಇದೆ. ಇದು ಅತ್ಯಂತ ಪವಿತ್ರವಾದ ತೀರ್ಥ. ಈ ನಾಗತೀರ್ಥದಿಂದನೇ ಶಿವನಿಗೆ ಅಭಿಷೇಕ ನಡೆಯೋದು. ಈ ನಾಗತೀರ್ಥ ಯಾವತ್ತೂ ಬತ್ತೋದೇ ಇಲ್ಲ. ವರ್ಷದ 365 ದಿನ ಕೂಡ ಹಾಗೆ ಇರುತ್ತೆ. ಬೆಟ್ಟದ ಬಂಡೆಕಲ್ಲಿಂದ ಒಳಗಿಂದಿರುವ ಬರುವಂತಹ ತೀರ್ಥ ಇದು. ಬಂದರೆ ಸೋಮೇಶ್ವರ ದೇವಸ್ಥಾನ ನೋಡ್ಬೋದು, ಹಾಗೆ ನಾಗತೀರ್ಥನ ನೋಡ್ಬೋದು, ಗುಡ್ಡದ ಮೇಲಿರುವಂತಹ ಕ್ಷಿತಿಜ ನೇಸರಧಾಮವನ್ನು ನೋಡ್ಬೋದು. ಇವತ್ತಿನ ದಿನ ಎಷ್ಟು ಖುಷಿ ಕೊಡ್ತು ಅಂತ ಹೇಳಿದರೆ, ಫುಲ್ಲು ಸುತ್ತಲೂ ಹಸಿರಿರುವಂತಹ ಮಧ್ಯ ನಾನಿದ್ದೀನಿ ಅನ್ನಿಸ್ತು. ಇದು ಇವತ್ತಿನ ಲಾಗ್ ಆಗಿತ್ತು. ಒಮ್ಮೆ ಆದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ನದಿ ಮತ್ತು ಸಮುದ್ರದ ಸಂಗಮನ ನೋಡ್ಬೋದು ನೀವು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್.